ನಾಚಿಕೆ ಆಗಬೇಕು, 12 ಗಂಟೆ ಆದರೂ ಮಲಗಿದ್ದೀರಲ್ಲ ನೀವೆಲ್ಲ. ಎರಡು ನಿಮಿಷ ಬಿಸಿಲು ಬಂದರೆ 5 ನಿಮಿಷ ಮಳೆ ಬರ್ತಾ ಇದೆ. ಈಗ ನೋಡಿ, ಈಗ ಒಂದು ಅರ್ಧ ಗಂಟೆ ಮಳೆ ಬರುತ್ತೆ, ಆಮೇಲೆ ಮತ್ತೆ ಒಂದು 5-10 ನಿಮಿಷ ಬಿಸಿಲು ಬರುತ್ತೆ. ಆ್ಯಂಡ್ ನಾನು ವ್ಲಾಗ್ ಮಾಡ್ತೀನಿ ಇವತ್ತು. ಇಡೀ ದಿವಸ ನಿಮ್ಮ ಸಂಜೆ ಇದೆಯನ್ನೆಲ್ಲ ಡಿಲೀಟ್ ಮಾಡ್ತೀನಿ. ನಾನು ಹೊಸ್ದಾಗಿ ವ್ಲಾಗ್ ಮಾಡ್ತೀನಿ, ಅದನ್ನೆಲ್ಲ ನೋಡಿ ಖುಷಿ ಪಡಿ, ಆಯಿತಾ? ಆ್ಯಂಡ್ ಬೈ ದ ವೇ, ನಾನು 8 ಗಂಟೆಗೆ ಎದ್ದಿದ್ದೆ. ಆವಾಗಲೇ ಫೋನ್ ಮಾಡಿದ್ದ. ನಾನು ಚೆನ್ನಾಗೇ ಮಾತಾಡಿದ್ದೀನಿ. ಯಾವುದೋ AI ವಾಯ್ಸ್ ಹಾಕ್ಬಿಟ್ಟು ನನ್ನ ಇಮೇಜ್ನ ಡ್ಯಾಮೇಜ್ ಮಾಡ್ತಾ ಇದ್ದಾನೆ. ಈಗ ಹೇಳ್ತೀನಿ, ಕಾಪಿರೈಟ್ ಹೊಡೆದು ಬಿಡ್ತೀನಿ, ಗೊತ್ತಿರಲಿ. ನನ್ನ ವಾಯ್ಸನ್ನು AI ಕೊಟ್ಟು ಯೂಸ್ ಮಾಡಿದ್ರೆ. ಫೋನಲ್ಲಿ ಆಫ್ ಮಾಡೋದು, ಮ್ಯಾಕ್ಬುಕ್ ಯೂಸ್ ಮಾಡೋದು, ಮ್ಯಾಕ್ಬುಕ್ ಆಫ್ ಮಾಡೋದು, ಫೋನ್ ಯೂಸ್ ಮಾಡೋದು. ಮಾಡಿ ನನಗೆ ಐಸೈಟ್ನೆಸ್ ಬಂದುಬಿಟ್ಟಿದೆ, ಕಣ್ಣು ಕಾಣಿಸೋದಿಲ್ಲ ಗುರು. ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 46 ನಮ್ಮ 50 ಡೇಸ್ ಚಾಲೆಂಜಲ್ಲಿ. ಇವತ್ತು ಸ್ಟ್ರೀಟ್ ನೇಷನಲ್ಲಿ ಇದ್ದೀವಿ ನಾವು, ನೋಡ್ಬೋದು. ಸ್ಟ್ರೀಟ್ ನೇಷನಲ್ಲಿ ಯಾಕೆ ಅಂತ ಹೇಳಿದ್ರೆ, ಇವತ್ತು ಶೂಟ್ ಇದೆ ನಮಗೆ, ಶೂಟಿಗೋಸ್ಕರ ಬಂದಿದ್ದೀವಿ. ಬ್ರೋ ರೆಡಿ ಆಗ್ತಾಯಿದ್ದಾರೆ. ಆ್ಯಂಡ್ ಮಳೆ ಅಂತೂ ಹೆವಿ ಬರ್ತಾಯಿದೆ ಚಿಕ್ಕಮಗಳೂರಲ್ಲಿ, ತೋರಿಸ್ತೀನಿ ಬನ್ನಿ ನೋಡಿ. ಈಗಿನ್ನೂ ಬಿಸಿಲು ಬಂದಿತ್ತು ನಮ್ಮ ಮನೆಯಿಂದ ಹೊರಡೋ ಹೊತ್ತಿಗೆ, ಮತ್ತು ಅದೇ ಸೈಕಲ್ ಗ್ಯಾಪಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಸ್ಟ್ರೀಟ್ ನೇಷನಲ್ಲಿ ನಾವಿದ್ದೀವಿ. 2 ನಿಮಿಷ ಬಿಸಿಲು ಬಂದರೆ 5 ನಿಮಿಷ ಮಳೆ ಬರುತ್ತೆ. ಹಿಂಗೆ ರೇಷನ್ನೇ ಮ್ಯಾಚ್ ಆಗ್ತಿಲ್ಲ. ಅಟ್ಲೀಸ್ಟ್ 50-50 ಮ್ಯಾಚ್ ಆಗಬೇಕು, 50-50 ಕೂಡ ಮ್ಯಾಚ್ ಆಗ್ತಾಯಿಲ್ಲ. ಆ ಥರ ಮಳೆ ಬರ್ತಾಯಿದೆ. 2 ನಿಮಿಷ ಬಿಸಿಲು ಬಂದರೆ 5 ನಿಮಿಷ ಮಳೆ ಬರ್ತಾಯಿದೆ. ಶೂಟ್ ಸ್ಟಾರ್ಟ್ ಆಗಿ ಯಶಸ್ ಯಾರೂ ಇಲ್ಲ. ನಾನು ಯಶಸ್ಸಿಗೆ ಫೋನ್ ಸಮೇತ ಮಾಡಿಲ್ಲ ಇವತ್ತು. ಮಾಡೋಣ ಬನ್ನಿ, ಯಶಸ್ಸಿಗೆ ಫೋನ್ ಮಾಡೋಣ. ಯಶಸ್ಸಿಗೆ ಚಾಚಾ ಅಂತ ಕರಿತೀವಿ, ಆಯಿತಾ? ಆ ನಂಬರ್ ಸಮೇತ ಚಾಚಾ ಅಂತಲೇ ಸೇವ್ ಮಾಡಿರೋದು ನೋಡಿ. ಚಾಚಾಜಿ ಸ್ಪೀಕರಿಗೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ. ಎತ್ತ ಫೋನ್ ಎತ್ತ. ಮಲ್ಗೆ ಎದ್ದಿರೋಂಥರ ಕಾಣಿಸ್ತಾ ಇದ್ದೀನ. ಸ್ನಾನ ಮಾಡಿ ಬಂದಿದ್ದೀನಿ, ಆಯಿತಾ? ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ. ನನಗೆ ಸ್ನಾನ ಮಾಡ್ದಲ್ಲೇ ಆಚೆ ಬರೋಕ್ಕೆ ಆಗೋಲ್ಲ. ಸ್ನಾನ ಮಾಡಿ ಆಚೆ ಹೋಗೋದಾದರೆ. ಯಶಸ್ ಇನ್ನೂ ಮಲಗಿದ್ದಾನೆ ಗುರು ಇವನು. ಮಲಗಿದ್ಯಾ? ಎದೋಳ 12 ಗಂಟೆ ಟೈಮು. ಎಲ್ಲಿದ್ದಪ್ಪ? ನಿದ್ದೆ ಗಣ್ಣಲ್ಲೇ ಇದೆಯಾ ನೀನು? 12 ಗಂಟೆ ಆದರೂ ಮಲಗಿದೆಯಲ್ಲೋ. ನಾಚಿಕೆ ಆಗಬೇಕು, 12 ಗಂಟೆ ಆದರೂ ಮಲಗಿದ್ದೀರಲ್ಲ ನೀವೆಲ್ಲ. ಎಷ್ಟೊತ್ತಿಗೆ ಮಲ್ಕೊಂಡು? ನಾನು 12:30 ಮಲ್ಕೊಂಡೆ, ನಿನಗಿಂತ ಅರ್ಧ ಗಂಟೆ ಮುಂಚೆ ಅಷ್ಟೇ. ಅಂದರೂ 8:00 ಎದ್ದೀನಿ. ಇದೆಲ್ಲ ಡೌನ್ ಮಾಡೋದು ನಿಲ್ಲಿಸಿ, ಇಲ್ಲಿ ಸ್ಟ್ರೀಟ್ ನೇಷನಲ್ಲಿ ಇದ್ದೀನಿ, ಬರ್ತೀಯ ನೋಡು. ನಾನು ಇದ್ದೀನಿ, ಎಷ್ಟೊತ್ತಿಗೆ ಬರ್ತೀಯ ನೋಡು. ಸರಿ, ಓಕೆ. ಮೈಸೂರಿಂದ ಒಂದು ಕ್ಲೈಂಟ್ ಫೋನ್ ಮಾಡಿದ್ರು, ನಂಬರ್ ಎಲ್ಲಿಂದ ಸಿಗ್ತಾ ಗೊತ್ತಿಲ್ಲ. ಅವ್ರು ಆಸ್ಟ್ರಾಲಜರ್ ಅಂತೆ. ವಿಡಿಯೋ ಮಾಡಿಕೊಡಿ. ಆಸ್ಟ್ರಾಲಜರ್ ಅಂತೆ. ಹೆಂಗೆ ಕಾಂಟ್ಯಾಕ್ಟ್ ಸಿಗ್ತಾ ಅಂತ ಕೇಳೋಣ ಅಂದ್ಕೊಂಡೆ, ಆಮೇಲೆ ಸುಮ್ಮನೆ ಅದೇ ಹೆಂಗೋ ಬಂದಿದೆ, ಯಾಕೆ ಸುಮ್ಮನೆ ಹಾಳು ಮಾಡೋದು ಅಂತ. ಸರಿ ಓಕೆ ಬಾಯ್. ಹೆಂಗೆ ನಂಬರ್ ಸಿಕ್ತು ಅಂತಲೇ ಗೊತ್ತಿಲ್ಲ. ಮೈಸೂರಿಂದ ಆಸ್ಟ್ರಾಲಜರ್ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಕೇಳ್ತೀನಿ, ಅವರು ಲೈಕ್ ನನಗೆ ರೆಫರೆನ್ಸ್ ವಿಡಿಯೋ ಯಾವ ಥರ ಮಾಡ್ತೀರಾ ಒಂದು ಕಳಿಸ್ಕೊಡಿ ಅಂತ ಹೇಳಿದರು. ನಾನು ಕಳಿಸ್ಕೊಟ್ಟಿದ್ದೀನಿ ಅವ್ರಿಗೆ ಪೋರ್ಟ್ಫೋಲಿಯೋ. ಇಫ್ ರೆಸ್ಪಾನ್ಸ್ ಗೋಸ್ ಪಾಸಿಟಿವ್ ಆ್ಯಂಡ್ ಮೈಸೂರಿಂದ ಕೂಡ ನಮಗೆ ಕ್ಲೈಂಟ್ ಆಗ್ತಾರೆ. ಲೆಟ್ಸ್ ಗೋ ಫ್ಯಾನ್. ಆಲ್ಮೋಸ್ಟ್ ಕಾರಿನ ಶೂಟ್ ಎಲ್ಲ ಮುಗೀತು. ಡೀಟೈಲಿಂಗ್ ಶೂಟ್ ಮಾಡ್ತಾ ಇರೋದು ಇವತ್ತು ಬಂದುಬಿಟ್ಟು. ಇದೇ ತಾರನ್ನ ಶೂಟ್ ಮಾಡ್ತಾ ಇರೋದು. ನಾನು ಅವಾಗಲೇ ನಿಮಗೆ ತೋರಿಸೋದು ಮರ್ತೆ ಅನಿಸುತ್ತೆ. ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೈಕ್ ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋ ಶೂಟ್ ಥರ ಇದ್ದಿದ್ದು, ಆ ಥರನೇ ಶೂಟ್ ಮಾಡಿದ್ದು. ಆಲ್ಮೋಸ್ಟ್ ಆಯಿತು. ಈಗ ಫೋಮಿಂದೊಂದು ಶೂಟ್ ಮಾಡ್ಕೋಬೇಕು. ಫೋಮ್ ಅಪ್ಲೈ ಮಾಡಿದ್ದು. ದೆನ್ ಲೈಕ್ ಕಾರ್ ನೀಟಾಗಿ ಯಾವ ಥರ ಕ್ಲೀನ್ ಮಾಡ್ತಾರೆ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಫ್ ಇನ್ ಕೇಸ್ ನಾನು ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನೀವು ಹೋಗ್ಬಿಟ್ಟು ಸ್ಟ್ರೀಟ್ ನೇಷನ್ CKM ಪೇಜಲ್ಲಿ ಚೆಕ್ ಮಾಡಿ. ಅಲ್ಲಿ ಏನೇನು ವೀಡಿಯೋ ಏನೇನಿರುತ್ತೆ ಪ್ರತಿಯೊಂದು ಅಲ್ಲಿ ಅಪ್ಡೇಟ್ ಇರುತ್ತೆ. ಓಕೆನಾ? ನನ್ನ ಬೈಕ್ ಕೂಡ ವಾಶ್ ಮಾಡ್ದಲ್ಲೇ ತುಂಬ ದಿನ ಆಗಿತ್ತು, ಅದಕ್ಕೆ ನನ್ನ ಬೈಕ್ ಕೂಡ ವಾಶ್ ಆಗ್ತಾಯಿದೆ ನೀಟಾಗಿ. ಫುಲ್ ಕ್ಲೀನ್. ನಮ್ಮ ಬೇಬಿ ಗರ್ಲ್ ಇವತ್ತು ಫುಲ್ ಕ್ಲೀನ್. ಬೈಕೇ ತೆಗಿಯಲ್ವಲ್ಲ, ವಾಶ್ ಮಾಡಿಸೋದಿರಲಿ. ನನ್ನ ಬೈಕೇ ಜಾಸ್ತಿ ತೆಗಿಯಲ್ಲ, ಅದೇ ಪ್ರಾಬ್ಲಮ್ಮು ಇವತ್ತು. ಅದಕ್ಕೆ ವಾಶ್ ಮಾಡಿಸ್ಬಿಡೋಣ ಒಂದು ರೌಂಡ್ ಅಂತೇಳಿ ವಾಶ್ ಮಾಡಿಸ್ತಾಯಿದ್ವಿ. ಆ ಕಡೆ ಸಿನಿಮಾಟೋಗ್ರಾಫರ್ ಯಶಸ್ ಬಂದೇನು ಇವತ್ತು. ಮಳೆ ನೋಡಿ ಹೇಳಿಲ್ವಾ, ಆವಾಗಲೇ ಬಿಸಿಲು ಬಂತು ಮತ್ತೆ.
ಅದೇ ಆವಾಗಲೇ 2 ನಿಮಿಷ ಬಿಸಿಲು ಬಂತು. ನಾನು ಆವಾಗಲಿಂದ ಅದೇ ಹೇಳ್ತಾ ಇದ್ದೀನಿ, ರೇಷಿಯೋ 50-50 ಮ್ಯಾಚ್ ಆಗ್ತಿಲ್ಲ. ಎರಡು ನಿಮಿಷ ಬಿಸಿಲು ಬಂದರೆ 5 ನಿಮಿಷ ಮಳೆ ಬರ್ತಾ ಇದೆ. ಈಗ ನೋಡಿ, ಈಗ ಒಂದು ಅರ್ಧ ಗಂಟೆ ಮಳೆ ಬರುತ್ತೆ, ಆಮೇಲೆ ಮತ್ತೆ ಒಂದು 5-10 ನಿಮಿಷ ಬಿಸಿಲು ಬರುತ್ತೆ. ಹಿಂಗೆ ಆಗ್ತಾ ಇದೆ ವೆದರು. ಯಪ್ಪ, ತಾರ್ ವಾಶ್ ಆಗಿ ಎಲ್ಲ ಕ್ಲೀನಾಗಿ ಎಲ್ಲ ಮಾಡಾಯಿತು. ಸ್ಟ್ರೀಟ್ ನೇಷನ್ ಪೇಜಿಗೆ ಹೋಗಿ ಯಾವ ಥರ ಡೀಟೇಲಿಂಗ್ ಬಂದಿದೆ ಅಂತ ಚೆಕ್ ಮಾಡೋಕ್ಕೆ. ಆ್ಯಂಡ್ ಅವ್ರು ಒಂಚೂರು ಅರ್ಜೆಂಟಲ್ಲಿದ್ದರು, ಹಾಗಾಗಿ ಹಂಗೆ ತೊಗೊಂಡು ಹೋಗ್ಬಿಟ್ರು. ಅವ್ರ ಆ್ಯಕ್ಷನ್ ಸಿಕ್ತು ಅಂತಾರಂತೀವಿ. ಹಲೋ ಗುಡ್ ಮಾರ್ನಿಂಗ್ ಫ್ರಮ್ SSS. ಇವತ್ತು ಈ ಕ್ಯಾಮ್ರಾ ನಮ್ಮ ಕೈಯಲ್ಲಿ ಸಿಕ್ಬಿಟ್ಟಿದೆ. ಆ್ಯಂಡ್ ನಾನು ವ್ಲಾಗ್ ಮಾಡ್ತೀನಿ ಇವತ್ತು. ಇಡೀ ದಿವಸ ನಿಮ್ಮ ಸಂಜೆ ಇದೆ ಎಲ್ಲ ಉಡಾಯಿಸ್ತೀನಿ, ಡಿಲೀಟ್ ಮಾಡ್ತೀನಿ. ನಾನು ಹೊಸ್ದಾಗಿ ವ್ಲಾಗ್ ಮಾಡ್ತೀನಿ, ಅದನ್ನೆಲ್ಲ ನೋಡಿ ಖುಷಿ ಪಡಿ, ಆಯಿತಾ? ಆ್ಯಂಡ್ ಬೈ ದ ವೇ, ನಾನು 8 ಗಂಟೆಗೆ ಎದ್ದಿದ್ದೆ. ಆವಾಗಲೇ ಫೋನ್ ಮಾಡಿದ್ದ. ನಾನು ಚೆನ್ನಾಗೇ ಮಾತಾಡಿದ್ದೀನಿ. ಯಾವುದೋ AI ವಾಯ್ಸ್ ಹಾಕ್ಬಿಟ್ಟು ನನ್ನ ಇಮೇಜ್ನ ಡ್ಯಾಮೇಜ್ ಮಾಡ್ತಾ ಇದ್ದಾನೆ. ಈಗ ಹೇಳ್ತೀನಿ, ಕಾಪಿ ರೈಟ್ ಹೊಡೆದು ಬಿಡ್ತೀನಿ, ಗೊತ್ತಿರಲಿ. ನನ್ನ ವಾಯ್ಸನ್ನು AI ಕೊಟ್ಟು ಯೂಸ್ ಮಾಡಿದ್ರೆ. ಎಷ್ಟು ಒಳ್ಳೆ ಹುಡುಗ, ಗಲೀಜಾಗಬಾರ್ದು ಅಂತ. ಮಳೆಗಾಲಲ್ಲಪ್ಪ. ಓಯ್, ಲಾಗ್ ಮಾಡ್ತಿದ್ದ ಕ್ರೇಜಿ. ಥ್ಯಾಂಕ್ಸ್, ನನ್ನ ಮೇಲೆ ದಯ ಬರುತ್ತೆ ಇನ್ಮೇಲೆ. ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಗಾಯ್ಸ್. ಈಗ ನಮ್ಮ ಮಮ್ಮಿ ವಿಡಿಯೋ ಮಾಡ್ತಾರಂತೆ, ಅದಕ್ಕೆ ಸೆಟಪ್ ರೆಡಿ ಮಾಡ್ಬೇಕೀಗ. ಇಲ್ಲೇ ಅಡುಗೆ ಆಗೋದು, ಇಲ್ಲೇ ಕಾಂಟೆಂಟ್ ಶೂಟ್ ಆಗೋದು, ಪ್ರತಿಯೊಂದು ಇಲ್ಲೇ ಆಗೋದು. ಅದಕ್ಕೆ ಎಲ್ಲ ತಂದು ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಡುಗೆ ಮಾಡೋಕ್ಕೆ. ನಾನೊಂಚೂರು ಸ್ಕ್ರೀನ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಲಾಸ್ಟ್ ಟೈಮು ಸಾಲಿಲ್ಲ ಸ್ಕ್ರೀನು. ಬಿಡ್ಸ್ಕೊ, ಎಲ್ಲ ಸೆಟ್ ಮಾಡಬೇಕು. ಮಜಾ ಎಂತ ಗೊತ್ತುಂಟಾ, ನಾನು ಕ್ಯಾಮ್ರಾದಲ್ಲಿ ಸ್ವಲ್ಪ ಹೊತ್ತು ಏನಾದರೂ ಮಾತಾಡೋಣ ಅಂತ ಹೇಳ್ಬಿಟ್ಟು ಮೈಕ್ ಆನ್ ಮಾಡಿದೆ. ಓಕೆನಾ? ಇದು ನೋಡಿದ್ರೆ ಮೈಕು ಅದ್ರ ರಿಸೀವರಿಗೆ ಕನೆಕ್ಟ್ ಆಗಿದೆ ಆ್ಯಂಡ್ ಗ್ರೀನ್ ಬ್ಲಿಂಕ್ ಆಗ್ತಾಯಿದೆ. ಈ ಆ್ಯಕ್ಷನ್ ಕ್ಯಾಮ್ರಾ ಕನೆಕ್ಟ್ ಆಗಿಲ್ಲ ಅದು. ಅಯ್ಯೋ, ಒಳ್ಳೆ ಕತೆ. ಎಂತಕ್ಕೆ ಮೈಕ್ ಆನ್ ಮಾಡಿದ್ದು ಅಂತ ಹೇಳಿದ್ರೆ, ಇವತ್ತು ಸ್ಟ್ರೀಟ್ ನೇಷನಿಗೆ ಹೋಗಿ ಬಂದ್ವಿ. ಅದಾದಮೇಲೆ ಫುಲ್ಲು ಎಡಿಟಿಂಗೇ ವರ್ಕ್ ಆಗೋಯ್ತು. ಅಮ್ಮನ ಚಾನಲಿಗೆ ಒಂದು ಎಡಿಟ್ ಆಗ್ತಾಯಿದೆ. ಶೂಟ್ ಮಾತ್ರ ಸಖತ್ತಾಗಿ ಬಂದಿದೆ. ಎಡಿಟು ಅಷ್ಟೇ ಸಖತ್ತಾಗಿ ಮಾಡ್ತಾಯಿದ್ದೀನಿ. ಅದನ್ನೇ ನಿಮಗೊಂದು ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಆ್ಯಂಡ್ ಥಿಂಗ್ ಇಸ್ ದಟ್ ಇವತ್ತು ಕೂಡ ನಮ್ಮ ಕ್ರಿಯೇಟರ್ಸ್ ಏಜೆನ್ಸಿಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏನಾಗಿದೆ ಗೊತ್ತಾ ಪ್ರಾಬ್ಲಮ್? ಈಗ ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನ್ ಇದೆಯಲ್ಲ, ನನಗೆ ಇನ್ನೂ ಅದು ಎಕ್ಸ್ಟೆಂಡ್ ಆಗಬೇಕು. ಸೊ ಈ ಕಡೆ ಅಥವಾ ಆ ಕಡೆ ಎಕ್ಸ್ಟೆಂಡ್ ಮಾಡಬೇಕು. ಆ ಕಡೆ ಅಂತೂ ಸ್ಪೇಸ್ ಇಲ್ಲ, ಅದು ಮಾಡಿದ್ರೆ ಇಲ್ಲೇ ಮಾಡಬೇಕು. ಬಟ್ ಇಲ್ಲಿ ಬೆಡ್ ಅಡ್ಡ ಬರ್ತಾ ಇದೆ. ಆ್ಯಂಡ್ ಅಗೇನ್ ಬೆಡ್ ಇಸ್ ದ ಪ್ರಾಬ್ಲಮ್. ಅದಕ್ಕೆ ಆ ಬೆಡ್ನ ಬಿಚ್ಚಿಬಿಟ್ಟು ಇದರಿಂದ ಹಾಕಿಬಿಟ್ಟು ಅದ್ರ ಮುಂದೆ ಸ್ಕ್ರೀನ್ ಹಾಕೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೊಂದು ನೋಡಬೇಕು, ಕನ್ಫರ್ಮ್ ಇಲ್ಲ. ಸದ್ಯಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಅದೇನಾದರೂ ಆಯ್ತು ಅಂದರೆ ಇಟ್ ವಿಲ್ ಬಿ ಗುಡ್. ನಾಳೆ ನೋಡಬೇಕು. ಹೆವಿ ನಿದ್ದೆ ಬರ್ತಿದೆ ಇವತ್ತು. ಸ್ಕ್ರೀನ್ ಟೈಮ್ ಅಂತೂ ಹೆವಿ ಆಗೋಗಿದೆ. ಹೆವಿ ಅಂದರೆ ಹೆವಿ ಸ್ಕ್ರೀನ್ ಟೈಮ್ ಇವತ್ತು. ತೋರಿಸ್ತೀನಿ ತಡೀರಿ. ಎಲ್ಲಿ ಇಲ್ಲ ಬರುತ್ತಲ್ಲ. 18 hours ಇವತ್ತು. ಎಷ್ಟಡಿ? 18 hours. 8 hours. ಟುಡೇ 9 hours. ಅಬ್ಬಾ. ಆಲ್ ಡಿವೈಸಸ್. ಮ್ಯಾಕ್ಬುಕ್ಕಲ್ಲಿ 9 hours. ನನ್ನ ಫೋನಲ್ಲಿ 9 hours. ಆ್ಯಂಡ್ ಮ್ಯಾಕ್ಬುಕ್ಕಲ್ಲೂ 9 hours 43 minutes. ಸಬಾಷ್. ಟೋಟಲ್ 18 hours. 24 ಅವರ್ಸಲ್ಲಿ 18 hours ಸ್ಕ್ರೀನ್ ಮುಂದೆನೇ ಇದ್ದೀನಾ ಅಂದರೆ 2 ಡಿವೈಸು ಲೆಕ್ಕಾಚಾರ ಹಾಕಿ ಟೋಟಲ್ 9 hours ಸ್ಕ್ರೀನ್ ಆ್ಯಕ್ಟಿವಲ್ಲಿ ಇಟ್ಟಿದ್ದೀನಿ. ಬೆಳಗ್ಗೆ 8ಗೆ ಎದ್ದಿದ್ದು. ಎಲ್ಲೋ ಒಂದು 2 hours ಗ್ಯಾಪ್ ಬಿಟ್ಟಿದ್ದೀನಿ. ಆ 2 hours ಅಂದರೆ ಆ 2 hours ಎಲ್ಲಿ ಅಂತ ಹೇಳಿದ್ರೆ ಮ್ಯಾಕ್ಬುಕ್ಕಲ್ಲಿ ಕವರ್ ಆಗಿದೆ. ಐಫೋನಲ್ಲಿ ಕಡಿಮೆ ಮಾಡಿದೆ. ಆ್ಯಂಡ್ ಅದೇ ವಾಚ್ ಅವರ್ಸ್ ಅಂತೀನಿ, ಯೂಟ್ಯೂಬ್ ಮೈಂಡ್ ಸೆಟ್ ಆಗಿಬಿಟ್ಟಿದೆ ಫುಲ್ಲು. ಅದೇ ಅವರ್ಸ್ ಮ್ಯಾಕ್ಬುಕ್ಕಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಫೋನಲ್ಲಿ ಆಫ್ ಮಾಡೋದು, ಮ್ಯಾಕ್ಬುಕ್ ಯೂಸ್ ಮಾಡೋದು, ಮ್ಯಾಕ್ಬುಕ್ ಆಫ್ ಮಾಡೋದು, ಫೋನ್ ಯೂಸ್ ಮಾಡೋದು. ಮಾಡಿ ನನಗೆ ಐಸೈಟ್ನೆಸ್ ಬಂದುಬಿಟ್ಟಿದೆ. ಕಣ್ಣು ಕಾಣಿಸೋದಿಲ್ಲ ಗುರು.
ಓಕೆ, ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡೋಣ. ಡೇ 46 ಇಲ್ಲಿಗೆ ಎಂಡ್ ಮಾಡೋಣ. ಇದಾಗಿರುತ್ತೆ ನಮ್ಮ ಡೇ 46. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 47 ಒಳಗೆ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.